ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಇವತ್ತ ಜಗತ್ತಿಗೆ ಜಗಜ್ಯೋತಿಯಾಗಿರ್ತಕ್ಕಂತಹ 12ನೇ ಶತಮಾನದ ಅನುಭವ ಮಂಟಪ ಸ್ಥಾಪಕರು, ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಸರ್ವ ಸಮಾನತೆಯಾಗಿ, ಸಕಲ ಜೀವಾತ್ಮರ ಲೇಷಿಗಾಗಿ ಸರ್ವರಿಗೂ ಒಬ್ಬನೇ ದೇವರು, ಸರ್ವರ ಒಳಗೆ ಕೂಡ ಒಬ್ಬನೇ ದೇವರು, ಇಂತಹ ಮಹಾನ್ ತತ್ವವನ್ನು ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರ ಬಸವ ಪಂಚಮಿ ಅಂದರೆ ಬಸವಣ್ಣನವರು 894 ವರ್ಷಗಳ ಹಿಂದೆ ಲಿಂಗ ಐಕ್ಯ ಅಂದರೆ ಬಯಲಿನಲ್ಲಿ ಬಯಲಾಗುವುದು ಅಂತಹ ಒಂದು ಮಹಾನ್ ಜಗತ್ತಿನ ಕಲ್ಯಾಣಕ್ಕಾಗಿ, ಸರ್ವರ ಕಲ್ಯಾಣಕ್ಕಾಗಿ ಒಂದು ಜಗತ್ತಿಗೆ ಜಗಜ್ಯೋತಿ ವಿಶ್ವಜ್ಯೋತಿ ಆಗಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರ ಬಸವ ಪಂಚಮಿ ಇವತ್ತು ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಚನ್ನ ಬಸವಣ್ಣನವರ ವಚನ ಈ ಗ್ರಂಥದಲ್ಲಿ ಇದೆ. ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಾಜರ ಅಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆಯ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ. ಕಲ್ಯಾಣ ಪಟ್ಟಣವ ಕಟ್ಟಿತ್ತು, ಘನ ವೈಭವದಿಂದ ಮೆರೆದಿತ್ತು, ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು. ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ. 12वीं शताब्दी के अंदर महात्मा बसवण्णा जी का सोदरड़िया, उनका बहन अक्का नागम्मा का बेटा, उनका उम्र जब 20-21 साल का होगा, वो पीरियड में 854 साल पहले लिखा हुआ वचन है. तो इस जमीन के ऊपर जब भी अन्याय, अत्याचार, अनीति, अधर्म जो तांडव होता है, जब सृष्टि के अंदर विकार होता है, जब किसी का भी भला नहीं होता, तो और वापस दोबारा एक भला होने के वास्ते ये जो राजा महाराजा मैं बड़ा तू बड़ा, मैं बड़ा तू बड़ा बोल के जो जात पात ऊंच नीच भेदभाव, ये नफरत फैलाने वाले, भगवानों का झूठा प्रचार करने वालों का अब दिन खत्म होने वाला है बोलकर मालूम होता है चन्न बसवण्णा जी का वचन के ऊपर. राजा महाराजाओं का जमाना चले गया, ब्रिटिश चले गए, अब प्रजाप्रभुत्व हो गए. बसवण्णा जी भी प्रजाप्रभुत्व स्थापन किए थे ना 854 साल पहले. तो बसवा कल्याण का इतिहास को अभी थोड़ा थोड़ा सब तरफ डेवलपमेंट हो गया है. अभी कुछ दिनों के बाद जो नूतन नया अनुभव मंडप उद्घाटन होने वाला है. तो जब ये जो शरणों का वचन है ना, ये जितना सूरज का उजाला सच्चा होता ना, उतना सच्चाई का विचार होता है. आगे के दिनों में जब दिल्ली से लेके गली तलक बसवण्णा जी का अनुभव मंडप का, सर्व समानता का, लिंगायत धर्म का रैली हो गए, कम से कम 25-30 सिटी के अंदर दिल्ली में हो गए. हम गए थे सब तरफ. तो दिक्कु दिक्किಗೆ ಬಸವ ಧ್ವಜ ಮೆರೆದಾವು, वो हो गए. ಕಲ್ಯಾಣ ಪಟ್ಟಣವ ಕಟ್ಟಿತ್ತು. ಈಗೆಲ್ಲ ಕಲ್ಯಾಣದಲ್ಲಿ BKDB ಬಸವ ಕಲ್ಯಾಣ ಡೆವಲಪ್ಮೆಂಟ್ ಬೋರ್ಡ್ನಿಂದ ಎಲ್ಲ ಗವಿಗಳು ಡಾಕ್ಟರ್ ಶಿವಾನಂದ್ ಜಾಮದಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಆ ಕಾರ್ಯ ಕರ್ನಾಟಕ ಸರ್ಕಾರ ಮಾಡಿಸಲಾಗಿದೆ. ಒಂದರ ನಂತರ ಒಂದೊಂದು ಕೆಲಸಗಳಾಗ್ತಾಯಿವೆ. ಈಗ ಅನುಭವ ಮಂಟಪ ಕೂಡ ಬಹಳ ಉತ್ತಮವಾದ ಅನುಭವ ಮಂಟಪ ಕೂಡ ಆಗ್ತಾಯಿದೆ. ಮತ್ತು ಟ್ರೈನ್ ಗುಲ್ಬರ್ಗಾದಿಂದ ಬೀದರ್ಗೆ ಹೋಗ್ತಕ್ಕಂಥ ಟ್ರೈನ್ ಹುಮನಾಬಾದ್ ತನಕ ಬಂದಿದೆ. ಹುಮನಾಬಾದ್ಲಿಂದ ಬಸವ ಕಲ್ಯಾಣ
25 ಕಿಲೋಮೀಟ್ರ್ 22-25 ಕಿಲೋಮೀಟ್ರ್ ಒಳಗಾಗಿದೆ. ಆದರೆ ಅಂದಿನ ಶರಣರು ಲಿಂಗೈಕ್ಯರಾದರೂ ಕೂಡ ಅವರು ಬರೆದಿರ್ತಕ್ಕಂಥ ವಚನಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಅಂತರಂಗದಲ್ಲಿ ಇಟ್ಟುಕೊಂಡು ಮತ್ತೆ ಮತ್ತೆ ಬಸವ ಕಲ್ಯಾಣಕ್ಕೆ ಜನ ಬಂದೇ ಬರುತ್ತಾರೆ. ಕಾರಣ ಕಳೆದ 12 ವರ್ಷಗಳಿಂದ ಈ ದೇಶದಲ್ಲಿ ಜಾತಿ ಭೇದ ಭಾವ, ಮೇಲು ಕೀಳು, ದೇವರು, ಧರ್ಮದ ಹೆಸರ ಮೇಲೆ ಭಾಳ ತಾಂಡವ ನಡೀತಾ ಇದೆ. ಇವೆಲ್ಲವೂ ಕೂಡ ಭಾಳ ದಿವಸ ಉಳಿಯೋದಿಲ್ಲ ಅಂಥೇಳಿ ನಮಗೆ ಚನ್ನಬಸವಣ್ಣವ್ರ ವಚನ ನಮಗೆ ಆ ಸತ್ಯ ಆಗಲಿದೆ ಎಂದು ಹೇಳುತ್ತಾ, ಇವತ್ತಿನ ದಿವಸ ಬಸವ ಪಂಚಮಿ. ಇವತ್ತ ಈ ಮನುವಾದಿಗಳು ಸೃಷ್ಟಿ ಮಾಡಿರ್ತಕ್ಕಂಥ ಮೂಢ ರೂಢಿಯ ಹಬ್ಬಗಳು ತಾವೆಲ್ಲರೂ ನಿಜಕ್ಕೂ ವಿಚಾರವಂತರಾದರೆ, ಸಮಾಜದ ಒಳಿತೆಯನ್ನು ಬಯಸ್ತಕ್ಕಂಥವ್ರು ಇದ್ದರೆ ಏನು ಹಾಳು ಮಾಡ್ತಕ್ಕಂಥದ್ದು, ಪ್ರಸಾದವಾಗಲಿ ಯಾವುದೇ ಆಹಾರ ಪದಾರ್ಥಗಳು ಹಾಳು ಮಾಡಲಾರ್ದೇ ವೈಜ್ಞಾನಿಕ ವಿಚಾರ, ವೈಚಾರಿಕ ವಿಚಾರ, ವಿಜ್ಞಾನದ ವಿಚಾರಗಳ ಹಬ್ಬಗಳು ಇನ್ನು ಮುಂದೆ ಆಗಲಿ. ಪ್ರತಿಯೊಂದು ಭಾಳಷ್ಟು ಹಬ್ಬಗಳು ಹಾಳು ಮಾಡ್ತಕ್ಕಂಥ ಇವೆ ನಾವು ನೋಡಿದೆವು ಈ ದೇಶದಲ್ಲಿ. ವಿಚಾರ ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥವಾಗಲಿ, ಒಂದು ಜ್ಞಾನ ಕೊಡ್ತಕ್ಕಂಥ ಹಬ್ಬಗಳು ನಾವು ಇಲ್ಲ ನಮ್ಮ ದೇಶದಲ್ಲಿ. ಈಗ ನಾವು ಪ್ರತಿ ವರ್ಷ ಬಸವ ಜಯಂತಿ ಆಗಲಿ, ಅಕ್ಕ ಮಹಾದೇವಿಯವರ ಜಯಂತಿ ಆಗಲಿ, ಇವರೆಲ್ಲರ ಒಂದು ವಿಚಾರಗಳ ಮೂಲಕ ನಾವೆಲ್ಲರೂ ಇಂಥ ವೈಜ್ಞಾನಿಕ ಹಬ್ಬಗಳನ್ನು ಒಂದು ಸಮಾಜದ ಒಳಿತಿಗಾಗಿ ದಯವೇ ಧರ್ಮದ ಮೂಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವ ಒಂದು ವಿಚಾರದ ಮೂಲಕ ನಾವು ಸಮಾಜದಲ್ಲಿ ಇವತ್ತಿನ ಪೀಳಿಗೆ ಯುವಕರು ನಮ್ಮನ್ನು ಒಳಗೊಂಡು ದುಶ್ಚಟ, ದುರ್ಗುಣ, ದುರ್ನಡತೆ, ದುರ್ವಿಚಾರ ಇವೆಲ್ಲದರಿಂದ ಮುಕ್ತಿ ಪಡೆದು ಎಲ್ಲರಲ್ಲಿ ನಾನು, ನನ್ನಲ್ಲಿ ಎಲ್ಲರೂ ಅಂಥೇಳಿ ಇಂಥ ಒಂದು ಯಾವ ರೀತಿ ನಮ್ಮ ಕುಟುಂಬದವರಿಗೆ ಏನಾದರೂ ತೊಂದರೆ ಆದರೆ, ನೋವಾದರೆ ನಮಗೆ ದುಃಖ ಆಗ್ತಾ ಇಲ್ಲ, ಹಾಗೆ ಸಮಾಜದಲ್ಲಿ ಎಲ್ಲರ ಕಲ್ಯಾಣವನ್ನು ಬಯಸ್ತಕ್ಕಂಥ ಒಂದು ಮಹಾನ್ ತತ್ವ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಉಳಿಸೋಣ, ಬೆಳೆಸೋಣ ಎಂದು ಈ ಮೂಲಕ ವಿನಂತಿಸ್ಕೊಳ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ತಲುಪಿಸೋ ಕಾರ್ಯ ಮಾಡಿದ್ದೆ. ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತಿ, ರಾಷ್ಟ್ರಭಕ್ತಿ ಆಗುತ್ತದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಸಾಯಂಕಾಲದ ಸರ್ವರಿಗೂ ಶರಣ.